ಎಲ್ಲೆಲ್ಲ ತೋರಿಸಿದ್ವಿ, ಹಾಸ್ಪಿಟಲ್ ತೋರಿಸಿದ್ವಿ, ಎಲ್ಲೆಲ್ಲ ತೋರಿಸಿದ್ವಿ. ಈ ಕಡೆ ಜಾಸ್ತಿ ದುಡ್ಡಿಕ್ಕಿದ್ವಿ, ಮೇಲಾಗಿಲ್ಲ. ಅಲ್ಗೂ ಫೋನ್ನಾಗ ನೋಡಿ ಬಂದಿದ್ದಕ್ಕೆ ಎಲ್ಲ ವಾಸಿ ಆಯ್ತೈತೆ. ಆ ತಾಯಿ ಮಾತ್ರ ಬಿಡಲ್ಲ. ಒಂದು 2 ಲಕ್ಷ ಮೇಲೆ ಇವಾಗ ಚೆನ್ನಾಗಿದ್ದೀನಿ, ನಿದ್ದೆನೂ ಚೆನ್ನಾಗಿ ಬರ್ತೈತೆ. ಸ್ವಲ್ಪ ಜಾಸ್ತಿ ಮೇಲಾಗೈತೆ. ತಾಯಿ ಮಾತ್ರ ನಾನು ಪ್ರಾಣ ಇರೋವರೆಗೂ ಬಿಡಲ್ಲ. ಪವರ್ ಚೆನ್ನಾಗೈತೆ. ನನ್ನ ಪ್ರಾಣವರೆಗೂ ಬಿಡಲ್ಲ ಅಂತ ಬಿಡಲ್ಲ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ನನ್ನ ಹೆಸರು ಅರ್ಣ ಅಂತ. ನಂದು ಅನಂತಪುರ ಡಿಸ್ಟಿಕ್ಕು, ಮಡಕ್ಸಿರ ತಾಲೂಕು. ಮಡಕ್ಸಿರಲ್ಲಿ ಎಲ್ಲೆಲ್ಲ ತೋರಿಸಿದ್ವಿ, ಹಾಸ್ಪಿಟಲ್ ತೋರಿಸಿದ್ವಿ, ಎಲ್ಲೆಲ್ಲ ತೋರಿಸಿದ್ವಿ. ಇದ್ರ ಕಡೆ ಜಾಸ್ತಿ ದುಡ್ಡಿಕ್ಕಿದ್ವಿ, ಮೇಲಾಗಿಲ್ಲ. ಅಲ್ಗೂ ಈ ಫೋನ್ನಾಗ ನೋಡಿ ಬಂದಿದ್ದಕ್ಕೆ ಎಲ್ಲ ವಾಸಿ ಆಯ್ತೈತೆ. ಆ ತಾಯಿನ ಮಾತ್ರ ಬಿಡಲ್ಲ. ರಾತ್ರಿ ಮೊನ್ನೆ ಶುಕ್ರವಾರ ನಿದ್ದೆ ಬಂದಿಲ್ಲ. ನಿನ್ನೆ ರಾತ್ರಿ ಅನಿಸ್ಕೊಂಡಿದ್ದಕ್ಕೆ ಬೇಡ್ಕೊಂಡಿದ್ದಕ್ಕೆ ನಿದ್ದೆ ಎಲ್ಲ ಬಂದೈತೆ. ನಾವು ಪ್ರಾಣ ಇರೋ ತಾಯಿನ ಬಿಡಲ್ಲ. ಅಲ್ಲಿ ಗಡ್ಡೆ ಎಲ್ಲೆಲ್ಲ ತೋರಿಸಿದ್ವಿ, ಇನ್ನು ಮೇಲಾಗಿಲ್ಲ. ಬಂದಿತ್ತ ಬೇಡ್ಕೊಂಡಿದ್ದಕ್ಕೆ ಮೇಲ್ ಮಾಡವಳೆ. ಒಂದು 2 ಲಕ್ಷ ಮೇಲೆ ಆಗೈತೆ. ಇವಾಗ ಚೆನ್ನಾಗಿದ್ದೀನಿ, ನಿದ್ದೆನೂ ಚೆನ್ನಾಗಿ ಬರ್ತೈತೆ. ಸ್ವಲ್ಪ ಜಾಸ್ತಿ ಮೇಲಾಗುತ್ತೆ. ತಾಯಿನ ಮಾತ್ರ ನಾನು ಪ್ರಾಣ ಇರೋವರೆಗೂ ಬಿಡಲ್ಲ. ಪವರ್ ಚೆನ್ನಾಗೈತೆ. ನನ್ನ ಪ್ರಾಣವರೆಗೂ ಬಿಡಲ್ಲ ಅಂತ ಬಿಡಲ್ಲ. ನಮ್ಗೆ ಹೆಂಗ್ ಮಾಡಲ್ಲ, ನಾ ತಾಯಿನ ಹಂಗೆ ನೋಡ್ಕೊಂಡು ಹೋಗ್ತೀನಿ. ಹಂಗೇನು ಆ ತಾಯಿನ ನಾನು ಇದ್ ಮಾಡ್ಕೊಂತೀನಿ. 4 ವರ್ಷದಿಂದ ಸಮಸ್ಯೆ ಇತ್ತು, ಎಲ್ಲೆಲ್ಲ ತೋರಿಸಿದ್ದೀವಿ. ದುಡ್ಡು ಅಂದ್ರೆ ಹಂಗಿಕ್ಕಿ ಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ನನ್ನ ತಮ್ಮನ್ಗೆ ಯಾರು ಫೋನ್ನಾಗ ಇಕ್ಕಿರೋದಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದ್ಮೇಲೆ ಒಳ್ಳೇದಾಗೈತೆ. ನಮ್ಮ ಅಮ್ಮಗೂ ಒಳ್ಳೇದಾಗೈತೆ. ಜಾಸ್ತಿ ಖುಷಿ ಆಗಿದ್ದೀನಿ. ಎಷ್ಟು ಖುಷಿ ಅಂತ ಅಷ್ಟು ಖುಷಿ ಆಗಿದ್ದೀನಿ ನಾನು. ಎಲ್ಲಾರು ಬಂದ್ರಿ, ಎಲ್ಲಾರು ತಾಯಿ ನೀವು ಇದ್ ಮಾಡ್ಕಲ್ರಿ, ಎಲ್ಲಾರು ನಿಮ್ ಮೇಲೆ ಮಾಡ್ಕಲ್ರಿ. ಅದು ನಾನು ಹೇಳೋದು. ಜೈ ಮಹಾಕಾಳಿ, ರುದ್ರಕಾಳಿ, ಭದ್ರಕಾಳಿ, ಗುಹ್ಯಕಾಳಿ, ಶರವಕಾಳಿ, ಆದ್ಯಕಾಳಿ, ಸ್ಮಶಾನಕಾಳಿ, ಮಹಾಚೌಡೇಶ್ವರಿ ಶರಣು ಶರಣಾರ್ಥಿ ಮೊದಲುಗೊಂಡು ಆ ತಾಯಿಗೆ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಕಾಳಿಪೀಠದ ವೀಕ್ಷಕರಿಗೂ, ನನ್ನ ಟಿವಿ ಕನ್ನಡದ ವೀಕ್ಷಕರು ನನ್ನ ಶರಣು ಶರಣಾರ್ಥಿ. ಇವತ್ತೊಂದು ಬಹಳವಾದಂತಹ ಒಂದು ಸನಾತನ ಪರಂಪರೆಯಿಂದ ಬಂದಂಥದ್ದು. ದೇವತೆಗಳನ್ನು ಯಾರೆಲ್ಲ ನಂಬುತ್ತಾರೆ ಆಸ್ತಿಕರಿಗೆ ಉತ್ತರವನ್ನು ನೀಡ್ತಕ್ಕಂಥ ಒಂದು ಮಹಾಕ್ಷೇತ್ರ ಇದಾಗಿದೆ. ಏನಪ್ಪ ಆಸ್ತಿಕರಿಗೆ ಮಹಾ ಉತ್ತರಗಳನ್ನು ನೀಡ್ತಕ್ಕಂಥ ಕ್ಷೇತ್ರ ಅಂತಂದರೆ ನೋಡಿ, ಭೂಮಿಯನ್ನು ತಗಬೇಕಾಗಿರುತ್ತೆ. ತಗಣದ ಬೇಡವ ಅಂತ ಒಂದು ಗೊಂದಲ. ವ್ಯಾಪಾರವನ್ನು ಯಾವುದೋ ಹೊಸ ವ್ಯವಹಾರಗಳನ್ನು ಶುರು ಮಾಡಿರ್ತೀರಿ. ಆ ವ್ಯಾಪಾರ ವ್ಯವಹಾರವನ್ನು ಮಾಡಲೋ ಬೇಡವಾ, ಮುಂದೆ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೋ ಇಲ್ವೋ, ಈ ಭೂಮಿ ನಮಗೆ ಒಲಿಯುತ್ತೋ ಇಲ್ವೋ. ಕೋರ್ಟು ಕಚೇರಿಗಳು 16 ವರ್ಷ 15 ವರ್ಷ ಆದರೂ ಸಾಲ್ವ್ ಆಗಿರಲ್ಲ, 20 ವರ್ಷ ಆದರೂ ಸಾಲ್ವ್ ಆಗಿರಲ್ಲ. ಈ ಭೂಮಿಯ ಸಮಸ್ಯೆಗಳು, ಕೋರ್ಟು ಕಚೇರಿ ವಿಚಾರಗಳು ಬಗೆನೇ ಹರಿದಿರಲ್ಲ. ಬಗೆಹರಿಯುತ್ತೋ ಇಲ್ವೋ. ಹೊಸ್ದಾಗಿ ಹೆಣ್ಣು ನೋಡಿರ್ತೀರ, ಹೊಸ್ದಾಗಿ ಗಂಡು ನೋಡಿರ್ತೀರ. ಮುಂದೆ ಇವರಿಬ್ಬರನ್ನು ಮದುವೆ ಮಾಡಿದರೆ ಫ್ಯೂಚರಲ್ಲಿ ಇವರು ಚೆನ್ನಾಗಿರ್ತಾರೋ ಇಲ್ವೋ. ಮತ್ತು ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾಗತ್ತೆ, ಫ್ಯಾಕ್ಟ್ರಿಯನ್ನು ಮಾಡಬೇಕಾಗತ್ತೆ, ಕಾರ್ಖಾನೆಗಳನ್ನು ಓಪನ್ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಮಾಡಬೇಕಾಗತ್ತೆ, ಹಾಸ್ಪಿಟಲ್ಗಳನ್ನು ಮಾಡಬೇಕಾಗತ್ತೆ, ಔಷಧಿ ಕೇಂದ್ರಗಳನ್ನು ಮಾಡಬೇಕಾಗತ್ತೆ, ವಿದ್ಯಾಭ್ಯಾಸದ ಕೇಂದ್ರಗಳನ್ನು ಮಾಡಬೇಕಾಗತ್ತೆ, ಸ್ಕೂಲು ಕಾಲೇಜುಗಳನ್ನು ಓಪನ್ ಮಾಡಬೇಕಾಗತ್ತೆ, ವೆಹಿಕಲ್ಗಳನ್ನು ತರಬೇಕಾಗತ್ತೆ. ಇವೆಲ್ಲವೂ ಕೂಡ ಮುಂದೆ ಒಳ್ಳೆಯದಾಗುತ್ತೋ ಇಲ್ವೋ ನಮಗೆ ತಿಳುವಳಿಕೆ ಹೇಳೋರೆ ಇವಾಗ ಇಲ್ದಂಗೆ ಆಗೋಗ್ಬಿಟ್ಟವ್ರೆ. ಹಾಗಾಗಿ ನಿಮಗೆ ಒಳ್ಳೆಯದಾಗುತ್ತೋ ಇಲ್ವೋ ಎರಡನ್ನೂ ಕೂಡ ಸುಸೂತ್ರವಾಗಿ, ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ, ಕರೆಕ್ಟಾಗಿ, ಚೊಕ್ಕವಾಗಿ ಉತ್ತರವನ್ನು ನೀಡ್ತಕ್ಕಂಥ ಕಾರ್ಯವನ್ನು ಆ ತಾಯಿ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾಳೆ.
ನಮ್ಮದು ಪರಿಗಿ. ನಾವು ಇಲ್ಲಿಗೆ ಬಂದಾಗ ನಮ್ಗೆ ಶಾನಾ ಕಷ್ಟ ಇದ್ವು. ಆದರೆ ಇಲ್ಲಿಗೆ ಬಂದು ತಡೆ ಪೂಜೆ ಮಾಡಿಸ್ಕೊಂಡಾಗ ನಮಗೆಲ್ಲ ನಿರಾಳ ಆಗೈತೆ. ಚೆನ್ನಾಗೈತೆ ನಮ್ಗೆ ಇವಾಗ ಎಲ್ಲ ಕೂಡ. ಇಲ್ಲಿಗೆ ಬಂದ ಮೇಲೆ ನನಗೆ ಚೆನ್ನಾಗಿರೋದು. ಮನೆ ಕಡೆ ನಮ್ಮ ತಾತಕ್ಕೆ ಚೆನ್ನಾಗಿರಲಿಲ್ಲ, ಇವಾಗೆಲ್ಲ ಚೆನ್ನಾಗೈತೆ. ದೇವಸ್ಥಾನ ನಾವು ಆನ್ಲೈನಾಗೆ ನೋಡಿದ್ದು, ಮೊಬೈಲಾಗ ನೋಡಿ ಬಂದಿದ್ದೀವಿ ನಾವು ಇಲ್ಲಿಗೆ. ನಮಗೆ ಸಾಕಷ್ಟು ಜನ ಸೃಷ್ಟಿ ಇದು ಮಾಡಿದ್ವು. ಯಾವಾಗೂ ಯಾರು ನೋಡಿದ್ರೆ ನಮ್ಗೆ ಮಾಡೋದು ಅದು ಇದು ಎಲ್ಲ ಇತ್ತು. ಅದೇ ಇಲ್ಲಿಗೆ ಬಂದಾಗ ಅದೆಲ್ಲ ನಿವಾರಣೆ ಆಗೋಗೈತೆ. ನಮಗೆ ಕೋರ್ಟಿಂದು ಕಸ ಇದು ಯಾವಾಗೂ ಚೆನ್ನಾಗಿಲ್ದಂಗೆ ಆಗೋದು, ಹಣಕಾಸಿನ ಸಂಬಂಧ ಯಾರನ್ನ ಇಸ್ಕೊಂಬೋದು ದುಡ್ಡು ಕೊಡ್ದಂಗಿರೋದು ಅಂತ ಎಲ್ಲ ಪ್ರಾಬ್ಲಮ್ ಇತ್ತು. ಇದಕ್ಕೆ ಬಂದಮೇಲೆ ನಮಗೆಲ್ಲ ಕೊಟ್ಟಿರೋ ದುಡ್ಡು. ನಾವು ಚಾನ ಕಡೆ ಹೋಗಿದ್ದೀವಿ, ಅದು ನಮಗೆಲ್ಲೂ ಪರಿಹಾರ ಸಿಕ್ಕಿಲ್ಲ. ಇಲ್ಲಿ ಸಿಕ್ಕೈತೆ. ನಮಗೆ ಮಾಡ್ಕೊಂಡು ಕೊಡ್ತೀವಿ, ನಿಮಗೆ ತಡಿ ಪೂಜೆ ಮಾಡ್ತೀವಿ, ಪ್ರಶ್ನೆ ಕೇಳ್ರಿ ಅಂದರು. ಅದನ್ನು ಮಾಡಿದ್ವಿ. 2 ವಾರ ಬಂದ್ವಿ. ಮತ್ತು 3ನೇ ವಾರ ನಿಮಗೆ ಏನೇನು ಬೇಕೋ ಅದು ಕಳ್ಸ್ಕೊಂಡ್ರು. ಮತ್ತು ಅಲ್ಲಿ ಅದು ಮಾಡಿದ್ಮೇಲೆ ಸರಿ ಹೋಗೈತೆ. ಶಾಸ್ತ್ರ ನಮಗೆ ನಮ್ಮ ಮನೆ ಚೆನ್ನಾಗಿರಬೇಕು, ನಮ್ಮ ಗಂಡ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತ ಬಂದ್ವಿ. ಇವಾಗ ನಮ್ಮ ಮಕ್ಕಳು ಇದ್ದಾಗೆ ಎಲ್ಲ ಚೆನ್ನಾಗೈತೆ ರೀ. ಇವಾಗ ಚೆನ್ನಾಗೈತೆ. ಇಲ್ಲಿಗೆ ಬಂದಮೇಲೆ ಚೆನ್ನಾಗೈತೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಮಗೆ ಶಾನ ಮನೆಗೆ ಮನಃಶಾಂತಿ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಮಗೆಲ್ಲ ಮನಃಶಾಂತಿ, ಮನೆಗೇನು ಕಿರಿಕಿರಿ ಏನೂ ಇಲ್ಲ, ಪ್ರಾಬ್ಲಮ್ ಚೆನ್ನಾಗೈತೆ. ಎಲ್ಲರೂ ಬಂದು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗ್ತೈತೆ. ಇಲ್ಲಿಗೊಂದ್ಸತಿ ಬಂದು ಹೋದ್ರೆ ಅವ್ರಿಗೆ ಗೊತ್ತಾಗ್ತೈತೆ. ಇದು ಎಲ್ಲ ಆಸ್ತಿಕರಿಗೂ ಕೂಡ ದೈವವನ್ನು ಪ್ರಶ್ನೆ ಕೇಳುವಂಥದ್ದು ಪದ್ಧತಿ ಪೂರ್ವದಿಂದಲೂ ಐತೆ, ಈಗಲೂ ಐತೆ, ಮುಂದಕ್ಕೂ ಇರುತ್ತೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳುವಂತಹ ರೀತಿ ಭಕ್ತನಿಗೆ ಬಿಟ್ಟದ್ದು. ಹಾಗಾಗಿ ಆ ತಾಯಿ ಹೇಳಿಕೆಯನ್ನು ಕೇಳುವಂಥದ್ದು, ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ಮತ್ತು ನಿಖರವಾಗಿ ಹೇಳುವಂಥ ಕಾರ್ಯವನ್ನು ಆ ತಾಯಿ ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಏನು ಅನ್ನುವಂಥದ್ದನ್ನು ಆ ಬರವಣಿಗೆಯ ಮೂಲಕವಾಗಿ ನಿಮಗೆ ತಿಳಿ ಹೇಳುವಂಥ ಒಂದು ಆ ತಾಯಿ ಕೆಲಸವನ್ನು ಈ ಮನುಷ್ಯರಿಗೆ, ಈ ಮಾನವರಿಗೆ ಮಾಡ್ಕೊಂತ ಬರ್ತಾ ಇದ್ದಾಳೆ. ಇದನ್ನು ಎಷ್ಟು ಜನ ಉಪಯೋಗಿಸ್ಕೊಂತಾರೆ, ಎಷ್ಟು ಜನ ಬಿಡ್ತಾವ್ರೆ, ಅವರವರ ಭಕ್ತಿಗೆ ಬಿಟ್ಟದ್ದು. ಇದು ಯಾರಿಗೂ ಒತ್ತಾಯವೂ ಇಲ್ಲ, ಯಾರಿಗೂ ಕೂಡ ಒತ್ತಡವೂ ಕೂಡ ಇಲ್ಲ. ಹಾಗಾಗಿ ಯಾರೆಲ್ಲ ದೇವಿ ಮೇಲೆ ನಂಬಿಕೆ ಇದೆ ಅವರು ಮುಂದಕ್ಕೆ ನಮ್ಗೆ ಉತ್ತರ ಗೊತ್ತಾಗ್ತಾ ಇಲ್ಲ, ನಾವು ಬ್ಲಾಂಕ್ ಆಗ್ಬಿಟ್ಟಿದ್ದೀವಿ, ನಾವು ಏನು ಮಾಡೋದು, ಇದನ್ನು ಯಾರು ನಮಗೆ ತಿಳುವಳಿಕೆ ಹೇಳೋರಿದ್ದಾರೆ ಅನ್ನುವಂಥ ಪ್ರಶ್ನೆ ಯಾರಿಗೆಲ್ಲ ಮೂಡಿದೆ. ನಾನು ಏನು ಇಷ್ಟೆಲ್ಲ ಹೇಳಿದ್ದೀನಲ್ಲ ಆ ವಿಚಾರದೊಳಗೆ ಯಾರಿಗೆಲ್ಲ ಪ್ರಶ್ನೆಗಳು ಮೂಡಿದ್ದೇವೆ, ಆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಆ ಅರಿಶಿನ ಮಂಡಲ ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ಆ ತಾಯಿ ತಿಳಿಸ್ಕೊಡ್ತಾಳೆ. ನಿಮಗೆಲ್ಲ ಯಾರ್ಯಾರಿ ಏನೇನು ಎಷ್ಟು ಸಾವಿರಾರು ಜನಕ್ಕೆ ಇಲ್ಲಿಂದ ಅನುಕೂಲನೂ ಕೂಡ ಆಗೋಗಿದೆ. ಸಾವಿರಾರು ಜನಕ್ಕೆ ತುಂಬ ಉದಾಹರಣೆಗಳಿದ್ದಾವೆ, ತುಂಬ ಯಾಕೆ ಅಂತಂದರೆ ಅವ್ರ ಬಾಯಲ್ಲೇ, ನಾವು ಭಕ್ತರು ಬಾಯಲ್ಲೇ ಕೇಳಬೇಕು. ಏನು ಹಿಂದೆ ಎಪಿಸೋಡ್ಗಳಿದ್ದಾವೆ ಅವೆಲ್ಲ ನೀವು ನೋಡಿ, ಅವೆಲ್ಲವೂ ನೋಡಿದಾಗ ಗೊತ್ತಾಗುತ್ತೆ ಈ ಕ್ಷೇತ್ರದ ಮಹಿಮೆ ಎಂಥದ್ದು. ಹಾಗಾಗಿ ನಿಮಗೆ ಉತ್ತರ ಗೊತ್ತಿಲ್ವಾ, ಆ ಉತ್ತರ ತಿಳ್ಕೋಬೇಕಾ, ಆ ತಾಯಿ ಬಂದು ಒಂದು ಬರವಣಿಗೆ ಶಾಸ್ತ್ರವನ್ನು ಮಾಡಿಸಿ ಆ ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ಹೇಳ್ತಾಳೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಇದು ಒಳ್ಳೇದಾಗುತ್ತೆ ಕಣ ಮಗನೇ, ನಿಮಗೆ ಸುಭಿಕ್ಷವಾಗುತ್ತೆ, ಇದನ್ನು ಮಾಡ್ಕೊಂಡು ಹೋಗಪ್ಪ, ಅಥವಾ ಇದು ಬೇಡ, ಇದು ಮುಂದೆ ನಿನಗೆ ಸರಿ ಬರಲ್ಲ ಅನ್ನುವಂಥ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಳೆ. ನಿಮ್ಗೆಲ್ಲರಿಗೂ ಕೂಡ ಶರಣಾರ್ಥಿ.
ಏನಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.